ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 171ನೆಯ ಅಧ್ಯಾಯದ ಉತ್ತರಾಂಶದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಪಾದ್ಮಕಲ್ಪ ವೃತ್ತಾಂತ, ಬ್ರಹ್ಮನು ನಾರಾಯಣನಿಂದ ಪ್ರೇರಿತನಾಗಿ ಸೃಷ್ಟಿ ಕಾರ್ಯದಲ್ಲಿ ತೊಡಗಿದುದು, ವಿಧ ವಿಧವಾದ ಜೀವರಾಶಿಗಳ ಉತ್ಪತ್ತಿಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಮತ್ಸ್ಯರೂಪಿ ಪರಮಾತ್ಮನು ಮುಂದುವರಿಸಿ ಹೇಳುತ್ತಾನೆ, ಸ್ವೇಚ್ಛಾರೂಪವನ್ನು ಧರಿಸಬಲ್ಲ ಬ್ರಹ್ಮನ ಅರ್ಧಾಂಗಿ ಎನಿಸಿದ ಸರಸ್ವತಿಯು ಮನೋಜ್ಞವಾದ ಸುರಭಿಯ ರೂಪದಿಂದ ತನ್ನ ಪತಿಯ ಬಳಿಗೆ ಹೋದಳು. ಬಳಿಕ ಲೋಕಪೂಜಿತನೂ ಜಗತ್ಸೃಷ್ಟಿಯ ಕಾರಣವನ್ನು ಅರಿತವನೂ ಆದ ಬ್ರಹ್ಮನು ಗೋವುಗಳ ಪ್ರಯೋಜನವನ್ನು ಉದ್ದೇಶಿಸಿ ಅವಳೊಡನೆ ಕೂಡಿದನು. ಆಕೆಯಲ್ಲಿ ಹೊಗೆಯಂತೆ, ರಾತ್ರಿಯಂತೆ, ಸಂಧ್ಯಾಕಾಲದ ಮೋಡದಂತೆ ಮೈಬಣ್ಣವುಳ್ಳ ಹಲವರು ಮಕ್ಕಳು ಹುಟ್ಟಿದರು.
ಅವರು ತೀಕ್ಷ್ಣವಾದ ತೇಜಸ್ಸಿನಿಂದ ಎಲ್ಲವನ್ನೂ ದಹಿಸುತ್ತಿದ್ದರು. ಅವರು ಅಳುತ್ತಲೂ ಓಡುತ್ತಲೂ ಬ್ರಹ್ಮನನ್ನು ಜರೆಯುತ್ತಲೂ ಇದ್ದರು. ರೋದನದಿಂದಲೂ ದ್ರಾವಣ ಅಂದರೆ ಓಡುತ್ತಿದ್ದುದರಿಂದಲೂ ಅವರಿಗೆ ರುದ್ರರೆಂಬ ಹೆಸರು ಬಂದಿತು. ನಿರುತಿ, ಶಂಭು, ಅಪರಾಜಿತ, ಮೃಗವ್ಯಾಧ, ಕಪರ್ದಿ, ದಹನ, ಖರ, ಅಹಿರ್ಬುಜ್ಞ, ಕಪಾಲಿ, ಪಿಂಗಲ, ಮಹಾ ತೇಜಸ್ವಿಯಾದ ಸೇನಾನಿ ಈ 11 ಜನರಿಗೆ ಏಕಾದಶ ರುದ್ರರೆಂದು ಹೆಸರು. ಆ ಸುರಭಿಯ ಉದರದಲ್ಲಿ ಹಸುಗಳು, ಯಜ್ಞಾಧಿಪತಿಗಳು, ಶ್ರೇಷ್ಠವಾದ ಮಾಯೆಗಳು, ಶಾಶ್ವತವೆನಿಸಿದ ಪಶುಗಳು, ಆಡುಗಳು, ಹಂಸಗಳು, ಉತ್ತಮವಾದ ಅಮೃತ, ಪ್ರಶಸ್ತವಾದ ಔಷಧಿಗಳು ಇವೆಲ್ಲವೂ ಉತ್ಪನ್ನವಾದವು. ಧರ್ಮನಿಂದ ಲಕ್ಷ್ಮಿಯು ಕಾಮನನ್ನು ಪಡೆದಳು. ಸಾಧ್ಯರು, ಭವ, ಪ್ರಭವ, ಅಸುರನಾಶಕನಾದ ಈಶ, ಅರುಣ, ಅರುಣೆ, ವಿಶ್ವಾವಸು, ಬಲ, ಧ್ರುವ, ಹವಿಷ್ಯ, ವಿತಾನ, ವಿಧಾನ, ಶಮಿತ, ವತ್ಸರ ಅಸುರರೆಲ್ಲರನ್ನೂ ಸಂಹರಿಸಿದ ಭೂತಿ, ಸುಪರ್ವ ಇವರು ವಿಶೇಷವಾದ ಕಾಂತಿಯಿಂದ ಬೆಳಗುವ ಲೋಕಪೂಜಿತೆಯಾದ ಸಾಧ್ಯೆಯಲ್ಲಿ ಜನಿಸಿದರು. ಪೂಜ್ಯಳಾದ ಸರಸ್ವತಿ ಅಥವಾ ಸುರಭಿಯು ಧರ್ಮನನ್ನೇ ಆಶ್ರಯಿಸಿ ದೇವತೆಗಳನ್ನು ಹೆತ್ತಳು. ಮೊದಲನೆಯವನು ವರ, ಎರಡನೆಯವನು ಶಾಶ್ವತನಾದ ಧ್ರುವ, ಮೂರನೆಯವನು ವಿಶ್ವಾವಸು, ನಾಲ್ಕನೆಯವನು ಪ್ರಭುವಾದ ಸೋಮ, ಮುಂದಿನವನು ಆಯ, ಅವನ ತರುವಾಯ ಯಮ, ಏಳನೆಯವನು ವಾಯು, ಎಂಟನೆಯವನು ವಸು. ಇವರೆಲ್ಲರೂ ಸುರಭಿಯಲ್ಲಿ ಜನಿಸಿದ ಧರ್ಮನ ಮಕ್ಕಳು. ಧರ್ಮನಿಂದ ವಿಶ್ವೆಯಲ್ಲಿ ವಿಶ್ವೇದೇವರು ಹುಟ್ಟಿದರೆಂದು ಕೇಳಿದ್ದೇವೆ. ಮಹಾಬಲನಾದ ದಕ್ಷ, ಪುಷ್ಕರಸ್ವನ, ಚಾಕ್ಷುಷಮನು, ಮಧು, ಮಹೋರಗ, ವಿಶ್ವಾಂತ, ವಸು, ಬಾಲ, ಬಹು ಕೀರ್ತಿವಂತನಾದ ವಿಷ್ಕಂಭ, ಬಹುಶಕ್ತಿ ಸಾಹಸಗಳುಳ್ಳವನೂ ಸೂರ್ಯನಂತೆ ಪ್ರಕಾಶಿಸುವವನೂ ಆದ ಗರುಡ ಮೊದಲಾದ ಸಕಲ ದೇವತೆಗಳನ್ನು ದೇವಮಾತೆಯೆನಿಸಿದ ವಿಶ್ವೇಶೆಯು ಪಡೆದಳು. ಮರುತ್ವತಿಗೆ ಮರುತ್ವಂತರೆಂಬ ದೇವತೆಗಳು ಸುತರಾದರು. ಅಗ್ನಿ, ಚಕ್ಷು, ರವಿ, ಜ್ಯೋತಿ, ಸಾವಿತ್ರ, ಮಿತ್ರ, ಅಮರ, ಶರವೃಷ್ಟಿ, ಬಹು ಬಲಶಾಲಿಯಾದ ಸುಕರ್ಷ, ವಿರಾಜ, ವಾಚ, ವಿಶ್ವಾವಸು, ಮತಿ, ಅಶ್ವಮಿತ್ರ, ಚಿತ್ರರಶ್ಮಿ, ನಿಷಧನ, ಹೂಯಂತ, ವಾಡವ, ಚಾರಿತ್ರ, ಮಂದಪನ್ನಗ, ದೊಡ್ಡ ಆಕಾರವುಳ್ಳ ಬೃಹಂತ, ಪೂತನಾನುಗ ಈ ದೇವಗಣಗಳನ್ನು ಮರುತ್ವತಿಯು ಪಡೆದಳು. ಅದಿತಿಗೆ ಕಶ್ಯಪರಿಂದ 12 ಜನಿಸಿದರು. ಇಂದ್ರ, ವಿಷ್ಣು, ಭಗ, ತ್ವಷ್ಟ, ವರುಣ, ಅರ್ಯಮ, ರವಿ, ಪೂಷ, ಮಿತ್ರ, ಧನದ, ಧಾತ, ಪರ್ಜನ್ಯ ಇವರೇ ದೇವತೆಗಳಲ್ಲಿ ಶ್ರೇಷ್ಠರಾದ 12 ಆದಿತ್ಯನಿಗೆ ಸರಸ್ವತಿಯಲ್ಲಿ ಪ್ರಸಿದ್ಧರಾದ ಪುತ್ರರಿಬ್ಬರು ಜನಿಸಿದರು. ಅವರು ತಪಸ್ಸಿನಲ್ಲಿ ಶ್ರೇಷ್ಠರು, ಗುಣಶಾಲಿಗಳಲ್ಲಿ ಉತ್ತಮರು, ದೇವಲೋಕದಲ್ಲಿ ಎಲ್ಲರ ಮೆಚ್ಚುಗೆಗೂ ಪಾತ್ರರಾದವರು. ಧನುವು ದಾನವರನ್ನು, ದಿತಿಯು ದೈತ್ಯರನ್ನು, ಕಾಲೆಯು
ಕಾಲಕೇಯರೆಂಬ ಅಸುರರನ್ನು ರಾಕ್ಷಸರನ್ನು ಪ್ರಸವಿಸಿದಳು. ಬಹು ಪ್ರಬಲವಾದ ವ್ಯಾಧಿಗಳು ಅನಾಯುಷೆಯ ಪುತ್ರರಾಗಿ ಜನಿಸಿದವು. ಸಿಂಹಿಕೆ ಗ್ರಹಗಳ ತಾಯಿ, ಮುನಿಯು ಗಂಧರ್ವರ ಮಾತೆ. ಓ ವೈವಸ್ವತ ಮನುಚಕ್ರವರ್ತಿ, ತಾಮ್ರೆಯಲ್ಲಿ ಪುಣ್ಯವಂತೆಯರಾದ ಅಪ್ಸರ ಸ್ತ್ರೀಯರು ಜನಿಸಿದರು. ರಾಜ, ಸಕಲ ಭೂತಗಳು ಪಿಶಾಚಗಳು ಕ್ರೋಧೆಯಿಂದ ಹುಟ್ಟಿದವು. ಯಕ್ಷಗಣಗಳನ್ನು ರಾಕ್ಷಸರನ್ನು ಆಕೆಯೇ ಪ್ರಸವಿಸಿದಳು. 4 ಕಾಲಿನ ಪ್ರಾಣಿಗಳು ಹಸುಗಳು ಸುರಭಿಯಿಂದ ಉತ್ಪನ್ನವಾದವು. ಗರುಡ ಪಕ್ಷಿಗಳನ್ನು ಮಿಕ್ಕ ಪಕ್ಷಿಗಳನ್ನು ವಿನತೆಯು ಹೆತ್ತಳು. ಪರ್ವತಗಳನ್ನು ಎಲ್ಲ ಬಗೆಯ ಸರ್ಪಗಳನ್ನು ಪೂಜ್ಯಳಾದ ಕದ್ರುವು ಹಡೆದಳು. ಶತ್ರುನಾಶಕನಾದ ಓ ರಾಜ, ಹೀಗೆ ಲೋಕಗಳೆಲ್ಲ ವೃದ್ಧಿಗೆ ಬಂದವು. ರಾಜ, ಸೃಷ್ಟಿಯ ಆ ಪ್ರಾರಂಭದಲ್ಲಿ ಮಹಾತ್ಮನಾದ ಬ್ರಹ್ಮನು ನಾರಾಯಣನ ನಾಭಿ ಕಮಲದಲ್ಲಿ ಹೀಗೆ ಉತ್ಪನ್ನನಾದನು. ದ್ವೈಪಾಯನ ಮುನಿಯು ಹೇಳಿದ ರೀತಿಯಲ್ಲಿ ವಿಷ್ಣುವಿನ ನಾಭಿಕಮಲದ ಉತ್ಪತ್ತಿಯ ರೀತಿಯನ್ನು ತಿಳಿಸಿದೆನು. ಪರಮರ್ಷಿಗಳಿಂದ ಸ್ತುತಿಗೊಂಡವನು, ಪುರಾಣ ಪುರುಷನು, ಜಗತ್ಪ್ರಭುವೂ ಆದ ನಾರಾಯಣನ ಮಹಿಮೆಯನ್ನು ನಿನಗೆ ವಿಸ್ತಾರವಾಗಿ ಹೇಳಿದೆನು. ಶ್ರೇಷ್ಠವಾದ ಈ ಪುರಾಣ ಕಥೆಯನ್ನು ಪರ್ವಕಾಲಗಳಲ್ಲಿ ಗೌರವದಿಂದ ಯಾವ ಮನುಷ್ಯನು ಕೇಳುತ್ತಾನೋ ಅವನು ಜಿತೇಂದ್ರಿಯನಾಗಿ ಉತ್ತಮ ಲೋಕಗಳನ್ನು ಸೇರುವನು ಮತ್ತು ಸ್ವರ್ಗಾದಿ ಸುಖಗಳನ್ನು ಅನುಭವಿಸುವನು. ಕಣ್ಣಿನಿಂದ, ಮನಸ್ಸಿನಿಂದ, ಮಾತಿನಿಂದ ಮತ್ತು ಕಾರ್ಯದಿಂದ ಈ 4 ಬಗೆಯಾಗಿ ಕೃಷ್ಣನನ್ನು ಸೇವಿಸಿ ಮೆಚ್ಚಿಸುವಾತನ ಮೇಲೆ ಕೃಷ್ಣನು ಅನುಗ್ರಹವನ್ನು ತೋರುತ್ತಾನೆ. ರಾಜನಿಗೆ ರಾಜ್ಯವು ಸಿಕ್ಕುತ್ತದೆ, ಬಡವನಿಗೆ ಹಣವು ದೊರೆಯುತ್ತದೆ. ಆಯುಸ್ಸು ಕ್ಷಯಿಸಿದವನು ಹೆಚ್ಚು ಕಾಲ ಬದುಕುತ್ತಾನೆ. ಮಗನಿಲ್ಲದವನಿಗೆ ಮಗನು ಹುಟ್ಟುತ್ತಾನೆ. ವಿಷ್ಣು ಭಕ್ತನಿಗೆ ಯಜ್ಞಗಳು, ವೇದಗಳು, ಬಗೆ ಬಗೆಯ ತಪಸ್ಸುಗಳು ಇವುಗಳಿಂದ ಲಭಿಸುವ ಪುಣ್ಯವು ಬರುವುದು. ಅವನ ಇಷ್ಟಾರ್ಥಗಳು ಕೈಗೂಡುವವು. ಅವನು ಧನವಂತನಾಗುವನು. ರಾಜೋತ್ತಮ, ಉಳಿದ ವಿಷಯಗಳೆಲ್ಲ ಇರಲಿ. ಹರಿಯ ಈ ಪುಷ್ಕರ ಪ್ರಾದುರ್ಭಾವ ವೃತ್ತಾಂತವನ್ನು ಓದುವಾತನು ಯಾವ ಇಷ್ಟಾರ್ಥವನ್ನು ಬಯಸಲಿ ಅದೆಲ್ಲವೂ ಲೋಕೇಶ್ವರನಾದ ವಿಷ್ಣುವಿನ ಅನುಗ್ರಹದಿಂದ ದೊರಕುವುದು. ಅವನಿಗೆ ಅಮಂಗಳವು ಉಂಟಾಗದು. ಮಹಾಮಹಿಮನಾದ ಎಲೈ ಮನುಚಕ್ರವರ್ತಿ, ಮಹಾತ್ಮನಾದ ಶ್ರೀಮನ್ನಾರಾಯಣನಿಂದ ನಾಭಿಕಮಲವು ಉತ್ಪನ್ನವಾದ ಈ ಪುಷ್ಕರ ಪ್ರಾದುರ್ಭಾವವೆಂಬ ವೃತ್ತಾಂತವನ್ನು ವ್ಯಾಸ ಮಹಾಮುನಿಯು ಯಾವ ರೀತಿಯಲ್ಲಿ ಹೇಳಿದನೋ ಅದೇ ರೀತಿಯಲ್ಲಿ ನಿನಗೆ ತಿಳಿಸಿರುವೆನು. ಇತಿ ಶ್ರೀಮಾತ್ಸ್ಯೆ ಮಹಾಪುರಾಣೆ ಪದ್ಮೋದ್ಭವ ಪ್ರಾದುರ್ಭಾವೋ ನಾಮ ಏಕಸಪ್ತಧಿಕಶತತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 172ನೆಯ ಅಧ್ಯಾಯವಾದ ತಾರಕಾಮಯ ಸಂಗ್ರಾಮ ವರ್ಣನ, ದೇವಾಸುರ ಯುದ್ಧದಲ್ಲಿ ದೇವತೆಗಳು ಪರಾಜಿತರಾಗಿ ನಾರಾಯಣನನ್ನು ಮೊರೆಹೊಕ್ಕುವುದು, ಅವನು ಅವರಿಗೆ ಅಭಯವನ್ನು ನೀಡಿದುದು ಎಂಬ ವಿಚಾರ ಮಾಡೋಣ.
ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.